ಹಾಯ್ ಬಡೀಸ್, ಬನ್ನಿ ನಾನಿಲ್ಲಿ ಪಡವಲಕಾಯಿದು ಗ್ರೇವಿ ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ಕೆಲವೊಂದು ಕಡೆ ಇದನ್ನು ಪಡವಲಕಾಯಿ ಅಂತಾರೆ, ಇದು ನಮ್ಮ ಕಡೆ ಎಲ್ಲ ಏನು ಹೇಳ್ತಾರೆ ಅಂದರೆ ಅಡ್ಲಕಾಯಿ ಅಂತ ಹೇಳ್ತಾರೆ. ಮೊದಲಿಗೆ ನಾನು ಇದನ್ನು ನೀಟಾಗಿ ಸಿಪ್ಪೆ ತೆಗೆದುಬಿಟ್ಟು ತೊಳೆದಿಟ್ಕೊಂಡಿದ್ದೀನಿ. ಅಂದರೆ ಆ ವೈಟ್ ಕಲರ್ ಸಿಪ್ಪೆ ಇರುತ್ತಲ್ವ, ಅದನ್ನೆಲ್ಲ ಚಾಕುವಿಂದ ನೀಟಾಗಿ ಲೈಕ್ ಫಿಶ್ ಎರಿತಾರಲ್ವ ಆ ಥರ ಎಲ್ಲ ಎರೆದುಬಿಟ್ಟು ತೆಗೆದು ಇಟ್ಕೊಂಡಿದ್ದೀನಿ. ತೊಳೆದುಬಿಟ್ಟು ಆ ಒಂದು ತೊಟ್ಟು ಬರುತ್ತಲ್ಲ, ಆ ತೊಟ್ಟೆಲ್ಲ ತೆಗ್ದಾಕಬೇಕು. ಮತ್ತು ಇದನ್ನು ಓಪನ್ ಮಾಡಿದಾಗ ಈ ಥರ ಬೀಜ ಬರುತ್ತೆ. ಆ ಬೀಜನ ಎಸಿಬಾರ್ದು, ಅದು ತಿನ್ನಬೇಕು. ನಮ್ಮ ಅಜ್ಜಿ ಹೇಳ್ತಾಯಿದ್ರು, ಈ ಒಂದು ಬೀಜ ತಿಂದರೆ ಒಂದು ಸೇರು ತುಪ್ಪ ತಿಂದ ಹಾಗೆ ಅಂತ ಹೇಳ್ಬಿಟ್ಟು. ಸೊ ಅದಕ್ಕೆ ಅಷ್ಟು ಪ್ರೋಟೀನ್ಸು, ಅಷ್ಟು ವಿಟಮಿನ್ ಅದರಲ್ಲಿ ಇರುತ್ತೆ ಅಂತ ಹಿಂದಿನ ಕಾಲದಲ್ಲೆಲ್ಲ ಮಾತಾಡಿರೋದು, ಹೇಳಿರೋದೇನು ಸುಳ್ಳಾಗಲ್ಲ. ಸೊ ಹಾಗಾಗಿ ಇವತ್ತಿನ ಕಾಲದಲ್ಲಿ ಇವೆಲ್ಲ ನಾವು ಫಾಲೋ ಮಾಡಲ್ಲ. ಇದ್ರೂ ನಮ್ಮ ಒಂದು ಊಟ ಯಾವಾಗಲೂ ಆಹಾರ ಪದ್ಧತಿ ಟ್ರೆಡಿಷ್ನಲ್ ಆಗೇ ಇರಬೇಕು. ಸೊ ನೋಡಿ, ಇವಾಗ ನಾನು ಅದನ್ನು ಚಿಕ್ಕದಾಗಿ ಪೀಸಾಗಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಾ ಇದ್ದೀರಲ್ಲ ನೀವು ವಿಡಿಯೋದಲ್ಲಿ. ಅದಾದಮೇಲೆ ನಾನು ಒಂದು ಬಾಣಲೆಯಲ್ಲಿ ಸ್ವಲ್ಪ ಎಣ್ಣೆ ಮತ್ತು ಒಗ್ಗರಣೆ ಕೊಡ್ತಾಯಿದ್ದೀನಿ. ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕಿಬಿಟ್ಟು ಒಗ್ಗರಣೆ ಮಾಡ್ತಾಯಿದ್ದೀನಿ. ನಾವು ಯಾವುದೇ ಒಂದು ಒಗ್ಗರಣೆ ಮಾಡುವಾಗ ಸಾಸಿವೆನ ಮೊದಲು ಹಾಕಬೇಕು. ಯಾಕಂದರೆ ಎಣ್ಣೆಲಿರುವಂಥ ಒಂದು ಬ್ಯಾಡ್ ಕೆಮಿಕಲ್ಲು ಕಡಿಮೆ ಆಗಲಿ ಅಂದ್ಬಿಟ್ಟು. ಸೊ ಸಾಸಿವೆ ಅದು ಹಾಕೋದ್ರಿಂದ ಅದು ಅಬ್ಸರ್ವ್ ಮಾಡುತ್ತೆ ಅಂತ. ಮತ್ತು ಜೀರಿಗೆ ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಮಗೆ ಹೆಲ್ತ್, ಫಾರ್ ಎಕ್ಸಾಂಪಲ್ ಏನಾದರೂ ಗ್ಯಾಸ್ಟ್ರಿಕ್ ಆಗೋದೇನಾದರೆ ಅದು ಕಂಟ್ರೋಲ್ ಮಾಡುತ್ತೆ ಅಂತ ಜೀರಿಗೆಯಿಂದ. ಸೊ ಅದಾದಮೇಲೆ ನಾನಿಲ್ಲಿ ಈರುಳ್ಳಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡಿಕೊಂಡು ನಾನು ಒಂದು ಒಗ್ಗರಣೆಗೆ ಹಾಕಿದ್ದೀನಿ. ಅದಾದಮೇಲೆ ಸ್ವಲ್ಪ ಅರಿಶಿನ ಮತ್ತು ಕರಿಬೇವನ್ನ ಹಾಕಿದ್ದೀನಿ. ನಾವೊಂದು ಯಾವುದೇ ಒಂದು ಅಡುಗೆಗೆ ಅರಿಶಿನ ಒಗ್ಗರಣೆ ಎಲ್ಲ ಹಾಕಿದ್ರೆ ಅದರ ಟೇಸ್ಟೇ ಡಿಫ್ರೆನ್ಸ್ ಅನಿಸುತ್ತೆ ಮತ್ತು ಕಲರ್ಫುಲ್ಲಾಗಿ ಅನಿಸುತ್ತೆ. ನಾನಿಲ್ಲಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಒಂದು ಆ ಅಡ್ಲಕಾಯಿನ ನಾನಿಲ್ಲಿ ಒಗ್ಗರಣೆಗೆ ಹಾಕಿ ಒಂದು 2 to 3 ಮಿನಿಟ್ಸ್ ಅದರದ್ದು ಹಸಿ ವಾಸನೆ ಇರುತ್ತಲ್ವ, ಸೊ ಆ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ನೀಟಾಗಿ ಕೈಯಾಡ್ತಾ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಮೊದಲೆಲ್ಲ ಈ ತರಕಾರಿ, ಇದೊಂದು ಅಡ್ಲಕಾಯಿ ಏನು ಪಡವಲಕಾಯಿ ಅಂತೀವೋ, ಅದನ್ನು ನಮ್ಮ ಮನೆ ಹಿಂದೆಲ್ಲ ಬೆಳೆದ್ರೆ ಗಿಡ ಬಂದ್ರೇ ಸಾಕು ಅದೊಂಥರ ಸ್ಮೆಲ್ಲು, ಲೈಕ್ ಒಂಥರ ಏನಪ್ಪ, ನಾವು ಅದನ್ನು ಕಿತ್ಕೊಂಡು ಬಂದು ಅಡುಗೆ ಮಾಡಬೇಕಂದ್ರೆ ಕೈ ಮುಟ್ಟಿದ್ರೆ ಒಂದು ದಿನವರೆಗೂ ಹೋಗ್ತಾ ಇರಲಿಲ್ಲ. ಮತ್ತು ಅದು ಅಷ್ಟು ಕಹಿ ಇರ್ತಾಯಿತ್ತು. ಇವಾಗೆಲ್ಲ ನಾವು ಜಾಸ್ತಿ ಪೆಸ್ಟಿಸೈಡ್ಸು ಮತ್ತು ಜಾಸ್ತಿ ಒಂದು ಲೈಕ್ ಗೊಬ್ಬರ ಅದು ಇದನ್ನು ಯೂಸ್ ಮಾಡೋದ್ರಿಂದ ಈಗ ಆ ಥರ ಎಲ್ಲ ಸ್ಮೆಲ್ಲೆಲ್ಲ ಏನು ಬರೋದಿಲ್ಲ. ಆರಾಮಾಗಿ ನಾರ್ಮಲ್ ಇವಾಗ ಹೆಂಗೆ ಬೀನ್ಸ್, ಕ್ಯಾರೆಟ್ ಇರುತ್ತೋ ಅದೇ ಥರನೇ ಇರುತ್ತೆ ಇದು ಫೀಲು. ಸೊ ನೋಡಿ, ನೀವೀಗ ನೋಡ್ತಾ ಇದ್ದೀರಲ್ಲ, ಒಂದು 2 to 3 ಮಿನಿಟ್ಸು ಇದೆಲ್ಲ ಹಸಿ ವಾಸನೆ ಹೋಗೋವರೆಗೂ ಹುರಿದಾದ್ಮೇಲೆ ನಾನು ಒಂದು ಜಾರಿಗೆ ಲೈಕ್ ಟೊಮೊಟೊ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪಿಂಚ್ ನಾನು ಸ್ವಲ್ಪ ಲೈಕ್ ಶುಂಠಿ ಮತ್ತು ತೆಂಗಿನಕಾಯಿ. ಕೆಲವೊಬ್ಬರಿಗೆ ಇದು ತೆಂಗಿನಕಾಯಿ ಇಷ್ಟ ಆಗುತ್ತೆ, ಕೆಲವೊಬ್ಬರಿಗೆ ತೆಂಗಿನಕಾಯಿ ಇಷ್ಟ ಆಗೋಲ್ಲ. ಸೊ ತೆಂಗಿನಕಾಯಿ ಹಾಕೋದ್ರಿಂದ ಒಂದು ಸಾರು ಗಟ್ಟಿ ಬರುತ್ತೆ. ಸೊ ಸಾಂಬಾರಾಗಲಿ ಗ್ರೇವಿ ಆಗಲಿ ನಾವು ತೆಂಗಿನಕಾಯಿ ಯೂಸ್ ಮಾಡಬೇಕು. ಟೇಸ್ಟು ಕೂಡ ಚೆನ್ನಾಗಿ ಅನಿಸುತ್ತೆ. ಇಲ್ಲ ಅಂದರೆ ಸಾಂಬಾರಾಗಲಿ ಗ್ರೇವಿ ಆಗಲಿ ಸ್ವಲ್ಪ ಖಾರ ಅನಿಸ್ಬಿಡುತ್ತೆ. ಸೊ ನಾನು ಅದನ್ನು ಮಿಕ್ಸಿ ಮಾಡ್ಕೊಂಡ್ಬಿಟ್ಟು, ಸೊ ನಾನಿಲ್ಲಿ ಒಗ್ಗರಣೆ ಹಾಕಿದ್ನಲ್ವ ಅದರೊಳಗಡೆ ಹಾಕಿ ಲೈಕ್ ನಾನು ಅದಕ್ಕೆ ಜೊತೆಗೆ ನಮಗೆ ಎಷ್ಟು ಬೇಕೋ ಅಷ್ಟು ಹದ ಬರೋ ಹಂಗೆ ಸ್ವಲ್ಪ ನೀರು ಹಾಕ್ಕೊಂಡು, ನೆಕ್ಸ್ಟ್ ಜೊತೆಗೆ ಉಪ್ಪು ಮತ್ತು ಖಾರದ ಪುಡಿ ಹಾಕಿ, ಸಾಂಬಾರು ಪುಡಿ ಸ್ವಲ್ಪ ಇಲ್ಲ ಬೇಕು ನನಗೆ ಸಾಂಬಾರು ಪುಡಿ ಅಂದರೆ ಧನಿಯಾ ಪೌಡರ್ನ ಇಲ್ಲ ಸ್ವಲ್ಪ ಗರಂ ಮಸಾಲನೂ ಕೂಡ ಹಾಕಿಬಿಟ್ಟು ನಾವು ಒಂದು ಕುದಿಸ್ಬೇಕಾಗುತ್ತೆ. ಇದನ್ನು ಜಾಸ್ತಿ ಕುದಿಸ್ಬಾರ್ದು, ಸ್ವಲ್ಪ ಲೈಟಾಗಿ ಕುದಿಸ್ಬೇಕು. ಯಾಕಂದರೆ ಅದು ಬೇಗ ಬೆಂದುಬಿಡುತ್ತೆ. ನೋಡಿ, ಫೈನಲಾಗಿ ಒಂದು ಕುದಿ ಬೆಂದಾದಮೇಲೆ ನೋಡಿ, ಇದು ಗ್ರೇವಿ ಈ ಥರ ಬಂದಿದೆ. ನನಗಂತೂ ತುಂಬ ಇಷ್ಟ ಆಯಿತು. ನನ್ನ ಮಗಳು ಚಿಕ್ಕವಳು, ಅವಳಿಗೂ ಕೂಡ ತುಂಬ ಇಷ್ಟ ಆಯಿತು. ಈ ಒಂದು ಗ್ರೇವಿನ ನಾವು ಮುದ್ದೆಗೆ ಹಾಕೊಂಡು ತಿನ್ಬೋದು, ಅನ್ನಕ್ಕೆ ಅಥವಾ ಚಪಾತಿಗಂತೂ ಸೂಪರಾಗಿರುತ್ತೆ. ನೀವೊಂದು ಸಲ ಟ್ರೈ ಮಾಡಿ. ನಾನು ಯಾವ ಥರ ಮಾಡಿದ್ದೀನಿ ಅದೇ ಒಂದು ಮೆಥಡಲ್ಲಿ ನೀವು ಟ್ರೈ ಮಾಡಿ, ನಿಮಗೂ ಇಷ್ಟ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.